ಇದ್ದವಲ್ಲ, ಯಾವಾಗ ನಗುವಂತ ಕಣ್ಣ ಮುಂದೆ ಓಡಾಡಿಕೊಂಡಿದ್ದವರು ಮೃಗಬೇಟೆಗೆ ಹೋಗಬೇಕು ಅಂತ ಅನುಮತಿಯನ್ನು ಕೇಳಿದ್ದೆ. ಆಶೀರ್ವಾದವನ್ನು ಮಾಡಿದಂತ ಸಂದರ್ಭದಲ್ಲಿ ಕಾಡಿಗೆ ಕುದುರೆ ನೀರಿಕೊಂಡು ಹೋದವರು ಮರಳಿ ಬರುವಾಗ ಅಳುತ್ತಾ ಇದೆಯಲ್ಲ, ಯಾರಲ್ಲಿಯೂ ಏನು ಮಾತನಾಡುತ್ತಾ ಇಲ್ಲ. ಏನಾದರೂ ಅಂತ ನನ್ನಲ್ಲಿ ಹೇಳಬಾರದು. ಬೇಸರವನ್ನು ಕಳಿಬೇಕು ಅನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಕಾಡಿಗೆ ಬೇಟೆಗಾಗಿ ಹೋದವರು ಆಯಾಸಗೊಂಡು ವಿಶ್ರಾಂತಿಯನ್ನು ಪಡೆಯುವ ಸಂದರ್ಭ ಆ ಕಾಡಿನಲ್ಲಿ ಒಬ್ಬಳು ಚಂದದ ಹೆಣ್ಣು ಮಗಳು ಕಾಣಿಸಿದ್ದಲ್ವಾ? ಹೌದು, ಕೇಳಿದ್ದೇನೆ. ಯಾರು ಅಂತ ಕೇಳಿದ್ರೆ ಆಕಾಶರಾಯನ ಮಗಳಂತೆ ಪದ್ಮಾವತಿ ಎನ್ನುವ ಹಾಗೆ ಹೆಸರಂತೆ. ಎಷ್ಟು ಚಂದದ ಹೆಣ್ಣು ಮಗಳಮ್ಮ. ಅವಳನ್ನು ಕಂಡ ಮೇಲೆ ನನ್ನ ಜೀವನದಲ್ಲಿ ಮದುವೆ ಅನ್ನುವಂತಹ ಮಂಗಲ ಕಾರ್ಯ ನಡೀತದೆ ಅಂದ್ರೆ ಅವಳ ಜೊತೆಯಲ್ಲಿ ಅನ್ನುವ ಹಾಗೆ ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ಅಮ್ಮ, ನನಗೆ ಅವಳನ್ನು ಮದುವೆ ಮಾಡಿಸಮ್ಮ. ಮದುವೆ ಆಗುವಂತ ತೀರ್ಮಾನವನ್ನು ಮಾಡಿಕೊಂಡು ಹೌದು, ನಿನ್ನ ಮದುವೆಯನ್ನು ಕಾಡುವ ನನಗುಂಟು ಮಗನಿಗೆ. ಆದ್ರೆ ಯೋಚನೆ ಆಗುತ್ತಾವು, ಬಡವರಾಗಿದ್ದೇವೆ ನಾವು. ಮದುವೆ ಖರ್ಚಿಗೆ ಮಾಡುವುದು. ಮದುವೆ ಆಗಬೇಕು ಅಂತ ಇದ್ರೆ ಖರ್ಚಿಗೆ ಹಣ ಬೇಕು. ನಮ್ಮಲ್ಲಿ ಹಣ ಇಲ್ಲ, ನಾವು ಬಡವರು, ನಾವು ಸಾಲ ತೆಕ್ಕೊಳ್ಳುವ. ಸಾಲ ಹೌದು, ಯಾರು ಕೊಡ್ತಾರೆ? ಅಥವಾ ಅವನು ಸಿದ್ಧರಾಗಿದ್ದಾರೆ. ಬಂದ ಗುಳೆ ಹೇಳಿದ್ರು ಎಷ್ಟು ಬೇಕು ಅಂತ. ಯಾರದು? ಕುಬೇರ. ಎಷ್ಟು ಬೇಕು ಅಂತ ಕೇಳಿದಾಗ 16,000 ರಾಮಠಂಕೆಯನ್ನು ಸಾಲ ರೂಪವಾಗಿ ಕೊಟ್ಟಿದ್ದಾನೆ. ಮದುವೆ ಮಾಡಿದ್ರು. ಸಾಲವನ್ನು ಪಡೆದುಕೊಂಡಾಯ್ತು. ಸಾಲ ಮದುವೆಗಾಗಿ ಸಾಲವನ್ನು ಮಾಡಿದ್ದರೆ ನೀವು ಮದುವೆ ಮಾಡಿದ್ರೆ ಸಾಲವನ್ನು ಮಾಡಿ ತೀರಿಸ್ತದೆ. ಸರಿಯಾದ ಸಮೀಕ್ಷೆಯನ್ನು ಮರುಪಾವತಿ ಮಾಡಬೇಕಲ್ಲ. ಹೌದು, ಸಾಲವನ್ನು ಸಂದಾಯ ಮಾಡುವಂತಹ ದಾರಿಯನ್ನು ನಾನು ಕಂಡುಕೊಂಡಿದ್ದೇನೆ. ಪದ್ಮಾವತಿಯನ್ನು ಮದುವೆಯಾದ ಬಳಿಕ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಯಾಗಬೇಕು ಅನ್ನೋ ಹಾಗೆ ತೀರ್ಮಾನಿಸಿದ್ದೇನೆ. ಸಪ್ತ ಗಿರಿಗಳಲ್ಲಿ ಒಂದಾದಂತಹ ತೀರುವಂತಹ ಗಿರಿಯ ಮೇಲೆ ಆಕಾಶರಾಯನ ಇರುವುದಕ್ಕೆ ಯೋಗ್ಯವಾದಂತಹ ದೇಗುಲವನ್ನು ನಿರ್ಮಿಸಿರುತ್ತೇನೆ ಅನ್ನೋ ಹಾಗೆ ಮಾತು ಕೊಟ್ಟಿದ್ದಾನೆ. ಮುಂದಕ್ಕೆ ನನ್ನ ಬಳಿಗೆ ಬರುವಂತಹ ಭಕ್ತರು ಅವರ ಮನೆಯಲ್ಲಿ ಶುದ್ಧಾಚಾರದಿಂದ ಮುಡಿಪಾಗಿ ತೆಗೆದಿರಿಸಿದ ಮುಡಿಪಿನ ಹಣ ಅದನ್ನು ಭಕ್ತಿಯಿಂದ ನನ್ನ ಪಾದಕ್ಕೆ ಒಪ್ಪಿಸಿದಲ್ಲಿ ಅದು ಸಮುದ್ರರಾಜನ ಮೂಲಕವಾಗಿ ಕುಬೇರನ ಭಂಡಾಗಾರವನ್ನು ಸೇರಿಸುವುದಾದ್ರೆ ಶ್ರೀನಿವಾಸನ ಕಲ್ಯಾಣೋತ್ಸವಕ್ಕೆ ತೆಗೆದುಕೊಂಡಂತ ಸಾಲ ಅದು ಸಂದಾಯವಾಯಿತು ಅನ್ನುವುದು ಸತ್ಯ. ಇನ್ನು ಮುಂದಕ್ಕೆ ಈ ತಿರುಪತಿ ಕ್ಷೇತ್ರದಲ್ಲಿ ಸಂಕಟ ಹಣ್ಣನಾಗಿ ವೆಂಕಟರಮಣನಾಗಿ ನೆಲೆಯಾಗ್ತೇನೆ, ನಮ್ಮ ನೆಲೆಯಾಗ್ತೇನೆ.